ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಚಾರು ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಚಾರು ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್, ನಿಮ್ಮ ಬಗ್ಗೆ ಏನೆಲ್ಲ ಇದೆ, ಅವ್ರು ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಈ ಒಂದು ಟಾಪಿಕಿನ ಬಗ್ಗೆ ರೀಡಿಂಗ್ ಇರುತ್ತೆ. ಸೊ ಎಸ್, ವಿಡಿಯೋವನ್ನು ಖಂಡಿತ ಕೊನೆ ತನಕ ನೋಡಿ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಈ ಪೇಜನ್ನು ಸಹ ಫಾಲೋ ಮಾಡ್ಬೋದು. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ನಿಮ್ಮ ಒಂದು ವ್ಯಕ್ತಿಯ ಹೆಸರು, ಡೇಟ್ ಆಫ್ ಬರ್ತ್ನ ನೀವು ಮೈಂಡಲ್ಲೇ ಚಾಂಟ್ ಮಾಡ್ಕೊಳ್ಳಿ. ಕನೆಕ್ಟ್ ವಿತ್ ದ ಎನರ್ಜೀಸ್. ಓಕೆ, ಸೊ ನಿಮ್ಮ ಒಂದು ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನೆಲ್ಲ ಇದೆ. ಸೊ ಯೂನಿವರ್ಸ್, ಪ್ಲೀಸ್ ಹೆಲ್ಪ್ ಮೀ ಕನೆಕ್ಟ್ ಟು ದ ಎನರ್ಜೀಸ್. ಕರೆಂಟ್ ಫೀಲಿಂಗ್ಸ್ ಆಫ್ ದೇರ್ ಪರ್ಸನ್, ಹೆಲ್ಪ್ ಮೀ ಕನೆಕ್ಟ್ ಟು ದ ಎನರ್ಜೀಸ್. ಸೊ ನೋಡೋಣ. ಸೊ ವಿ ಹ್ಯಾವ್ ಕ್ವೀನ್ ಆಫ್ ಕಪ್ಸ್. We have the High Priestess card. Okay, Sun card ಬಂದಿದೆ. Okay. Eight of Swords, and we have Knight of Pentacles. Bottom of the deck, it's Two of Cups. ಸೊ ಎಕ್ಸಲೆಂಟ್ ಅಂತ ಹೇಳ್ಬೋದು. ಕರೆಂಟ್ ಫೀಲಿಂಗ್ಸ್ ನೋಡೋದಾದರೆ ನಿಮ್ಮ ಪರ್ಸನ್ದು ತುಂಬ ಅದ್ಭುತವಾಗಿದೆ. ಆ್ಯಂಡ್ ಅವರು ತಮ್ಮ ಗುಡ್ ಮೆಮೊರೀಸ್ನ ನಿಮ್ಮ ಜೊತೆ ಏನೆಲ್ಲ ಕಳೆದಿದ್ದಾರೆ ಅದನ್ನು ಅವರು ಶೇರ್ ಮಾಡ್ತಾ ಇದ್ದಾರೆ. ಮೈಂಡಲ್ಲಿ ಅದನ್ನೇ ಒಂದು ರೀತಿ ಪದೇ ತುಂಬ ನೆನೆಸ್ಕೋತಾ ಇದ್ದಾರೆ ಅಂತಲೇ ಹೇಳಬಹುದು. ಸೊ ಒಂದು ರೀತಿ ಹೇಳೋದಾದರೆ ಏಂಜಲ್ ಬ್ಲೆಸ್ಸಿಂಗ್ಸ್ ಸಹ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಇದೆ. ಸೊ ಓವರಾಲ್ ಎನರ್ಜೀಸ್ ನೋಡೋದಾದರೆ ಬಹಳ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಮದುವೆ ಕಾರ್ಡ್ ತುಂಬ ಬಂದಿದೆ, ಮದುವೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಅದ್ಭುತವಾದ ಒಂದು ಎನರ್ಜೀಸ್, ತುಂಬ ಶೀಘ್ರವಾಗಿ ಒಂದು ಗುಡ್ ನ್ಯೂಸ್, ಒಂದು ಪಾಸಿಟಿವ್ ನ್ಯೂಸ್ ಅಂತಕ್ಕಂಥದ್ದು ನಿಮ್ಮ ವ್ಯಕ್ತಿಯ ಕಡೆಯಿಂದ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಬಟ್ ಎಸ್, ಸಣ್ಣ ಪುಟ್ಟವಾಗಿ ನಿಮಗೆ ಓವರ್ ಥಿಂಕಿಂಗ್, ಟೆನ್ಷನ್ಸ್ ಅಂತಕ್ಕಂಥದ್ದು ಸಹ ಇಲ್ಲಿ ಕಾಣ್ತಾ ಇದೆ. ಬಿಕಾಸ್ ಆಫ್ ನಿಮ್ಮ ವ್ಯಕ್ತಿ ಕರೆಂಟ್ಲಿ ಒಂದು ನೋ ಕಮ್ಯುನಿಕೇಷನ್ ಝೋನಲ್ಲಿ ಇದ್ದಾರೆ ಅಂತ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಸೊ ಕೆಲವು ದಿನಗಳಿಂದ ಅಥವಾ ಕೆಲವೊಂದು ವಾರಗಳಿಂದ ನಿಮ್ಮ ವ್ಯಕ್ತಿ ಸರಿಯಾಗಿ ಮಾತುಕತೆ ಮಾಡ್ತಿಲ್ಲ. ಆ ಒಂದು ಟೆನ್ಷನ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಎಮೋಷ್ನಲ್ ಆಗಿ ಅವ್ರು ಏನನ್ನೂ ಹಂಚ್ಕೋತಾ ಇಲ್ಲ ಅಂದರೆ ಒಂದು ರೀತಿ ಎಮೋಷ್ನಲ್ ಬ್ಲಾಕೇಜಸ್ ಕಾಣ್ತಾ ಇದೆ. ಸೊ ಮೇನ್ಲಿ ವೈ ಅಂತಂದರೆ ಈ ಪರ್ಸನ್ ಕೆಲವೊಂದು ವಿಚಾರಗಳು ನಿಮ್ಮಿಂದ ತುಂಬ ಹೈಡ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ಯಾವ ರೀತಿ ಈ ಥರ ಹೈಡ್ ಮಾಡಿ ನಿಮಗೆ ಒಂದು ರೀತಿ ಡೌಟ್ ಬರೋಕ್ಕೆ ಶುರು ಆಗಿಬಿಟ್ಟಿದೆ. ಓಕೆ, ಈ ವ್ಯಕ್ತಿ ನಿಜವಾಗ್ಲೂ ಅವಾಯ್ಡ್ ಮಾಡ್ತಾ ಇದ್ದಾರಾ, ನಿಜವಾಗ್ಲೂ ಅವ್ರು ಹೇಳೋದೆಲ್ಲ ಮಾತು ಸತ್ಯನಾ, ಅಥವಾ ಸುಮ್ಮನೆ ಬೇಕು ಅಂತ ಅವಾಯ್ಡ್ ಮಾಡ್ತಿದ್ದೀರಾ, ಅಥವಾ ಥರ್ಡ್ ಪಾರ್ಟಿ ಯಾರಾದರೂ ಇದ್ದಾರಾ, ಅವ್ರ ಕಡೆಯಿಂದ ನನಗೆ ತೊಂದರೆ ಆಗ್ತಿದೆಯಾ. ಸೊ ಈ ಥರ ಹಲವಾರು ಓವರ್ ಥಿಂಕಿಂಗ್ ಅಂತಕ್ಕಂಥದ್ದು ಇಲ್ಲಿ ನನಗೆ ಕಾಣ್ತಾ ಇದೆ. ಬಟ್ ಲೆಟ್ ಮಿ ಟೆಲ್ ಯು, ಇಲ್ಲಿ ಯಾವುದೇ ರೀತಿ ಒಂದು ಥರ್ಡ್ ವ್ಯಕ್ತಿ ಆಗಲಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಲಿ ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಬಿಕಾಸ್ ನಿಮ್ಮ ವ್ಯಕ್ತಿ ಎಷ್ಟೇ ನಿಮ್ಮ ಜೊತೆ ಮಾತುಕತೆ ಮಾಡದೇ ಇರಲಿ ಅಥವಾ ನೋ ಕಮ್ಯುನಿಕೇಷನ್ ಝೋನಲ್ಲಿರಲಿ, ಅವರ ಒಂದು ಪ್ರೀತಿ ಅಂತಕ್ಕಂಥದ್ದು ಅದೇ ರೀತಿ ಇದೆ. ಸೊ ತುಂಬ ಒಲವನ್ನು ಮನಸ್ಸಲ್ಲೇ ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ಸೊ ನೀವು ನೋಡ್ಬೋದು, ಹೈ ಪ್ರಿಸ್ಟಸ್ ಬಂದಿದೆ. ಹೈ ಪ್ರಿಸ್ಟಸ್ ಹೇಗಂದರೆ ಮನಸ್ಸಲ್ಲೇ ಅವರು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು, ಕನಸುಗಳನ್ನ ಕಾಣುವಂಥದ್ದು, ಅಂದರೆ ಮನಸ್ಸಲ್ಲೇ ಅವರು ಖುಷಿ ಪಡ್ತಾರೆ. ಅಂದರೆ ಅದನ್ನು ಹೊರಗಡೆ ತೋರ್ಸೋದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದು ಸಹ ನಿಮಗೆ ಒಂದು ರೀತಿ ಪ್ರಿಡಿಕ್ಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಅಂದರೆ ಅವ್ರು ಎಷ್ಟೇ ಪ್ರೀತಿ ಮಾಡಿದ್ರು ಅದು ತೋರಿಸ್ದೇ ಇರೋ ಕಾರಣದಿಂದ ನಿಮಗೆ ಕೆಲವೊಮ್ಮೆ ತುಂಬ ಅನುಮಾನಗಳು ಶುರು ಆಗ್ತಕ್ಕಂಥದ್ದು. ಸೊ ಇದೆಲ್ಲ ಸಹಜವಾಗಿ ನಡೀತಾ ಇರುತ್ತೆ. ಬಟ್ ಹೇಳಬೇಕು ಅಂದರೆ ತುಂಬ ಬ್ರೈಟ್ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ನಿಮ್ಮ ಮೈಂಡಲ್ಲಿ, ಅಂದರೆ ನಿಮ್ಮ ಒಂದು ಪರ್ಸನಿನ ಮೈಂಡಲ್ಲಿ ಕರೆಂಟ್ಲಿ ರನ್ ಆಗ್ತಿದೆ. ಆ್ಯಂಡ್ ಇವ್ರಿಗೆ ಸ್ವಲ್ಪ ಈಗೋ ಸಹ ಜಾಸ್ತಿ ಇರೋದ್ರಿಂದ ಇವ್ರು ಕೆಲವೊಮ್ಮೆ ಬಗ್ಗೋದಿಲ್ಲ. ಓಕೆ, ಆ್ಯಂಡ್ ಇವ್ರಿಗೆ ಹೇಗಪ್ಪ ಅಂತಂದರೆ
ಒಂದು ಗುರುಗಳ ಅಥವಾ ಒಂದು ಇವರ ಜೀವನದಲ್ಲಿ ಮೆಂಟಾರ್ ಅಂತ ಯಾರನ್ನು ಇವ್ರು ಕನ್ಸಿಡರ್ ಮಾಡಿರ್ತಾರೆ ಅವರ ಮೊರೆ ಹೋಗೋದ್ರಿಂದ ಎಲ್ಲೋ ಒಂದು ಕಡೆ ಇವ್ರಿಗೆ ಆ ಗೈಡೆನ್ಸಿಂದ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ತುಂಬ ಕನ್ಫ್ಯೂಸ್ಡ್ ಆಗಿಸಿ ಎಮೋಷ್ನಲ್ ಬ್ಲಾಕೇಜಸ್ ಅಂತಕ್ಕಂಥದ್ದು ನಿಮ್ಮ ವ್ಯಕ್ತಿಯಲ್ಲಿ ಕಾಣ್ತಾ ಇದೆ. ಅದನ್ನು ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಸೊ ಹಾಗಾಗಿ ಇವರು ಹೇಗಪ್ಪ ಅಂತಂದರೆ ತಮ್ಮ ಕಷ್ಟಗಳನ್ನು ಸ್ನೇಹಿತರೊಂದಿಗೆ ಅಥವಾ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ತುಂಬ ಹಿಂಜರಿತಾರೆ ಅಂತಲೇ ಹೇಳ್ಬೋದು. ಸೊ ಕಾರಣ ಇಷ್ಟೇ, ಲೈಕ್ ಜನ ಎಲ್ಲಿ ನನ್ನನ್ನು ತಪ್ಪಾಗಿ ಜಡ್ಜ್ ಮಾಡ್ತಾರೆ ಅಥವಾ ನನ್ನನ್ನು ವೀಕ್ ಅಂದ್ಕೋತಾರೆ ಅಥವಾ ಒಂದು ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಏನಿದೆ, ಸೊ ಅದನ್ನು ನಾವು ಇಲ್ಲಿ ನೋಡ್ಬೋದು. ಬಟ್ ಇವರು ತಮ್ಮ ಫಿಯರ್ಸ್ನ ಬಿಟ್ಟು ಗೈಡೆನ್ಸ್ಗೋಸ್ಕರ ಲೈಕ್ ಇವರ ಮೆಂಟಾರ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅಥವಾ ಒಂದು ಗುರುಗಳ ಒಂದು ಮೊರೆ ಹೋಗೋದ್ರಿಂದ ಖಂಡಿತ ಇವರ ಏನು ಕನ್ಫ್ಯೂಷನ್ ಇದೆ, ಎಮೋಷ್ನಲ್ ಬ್ಲಾಕೇಜಸ್ ಅಂತಕ್ಕಂಥದ್ದು ಏನಿದೆ ಅದನ್ನು ಇವರು ಸರಿ ಮಾಡ್ಕೋಬಹುದು. ಎಸ್, ಆ್ಯಂಡ್ ಇವ್ರು ಬೇಕಂದರೆ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ನ ಸಹ ಇವರು ಧರಿಸ್ಬೋದು. ಅದು ಒಂದು ರೀತಿ ಹೇಳೋದಾದ್ರೆ ಏನೇ ಒಂದು ಎಮೋಷ್ನಲ್ ಅಥವಾ ಹಾರ್ಟ್ ಚಕ್ರಾಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳೇನಿದೆ ಅಥವಾ ಎಮೋಷ್ನಲ್ ಬ್ಲಾಕೇಜಸ್ನ ಅದು ಕ್ಲಿಯರ್ ಮಾಡೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ನ ನೀವು ಬಹುಶಃ ನೋಡಿರ್ತೀರ. ಲೆಟ್ ಮಿ ಶೋ ಯು. ಸೊ ಇದು ಬಂದು ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ಸ್ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು ಮೇಯ್ನಾಗಿ ಯಾವುದೇ ರೀತಿ ಒಂದು ಎಮೋಷ್ನಲ್ ಬ್ಲಾಕೇಜಸ್ ಅಥವಾ ಹಾರ್ಟ್ ಚಕ್ರದಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡುವಂಥ ಫ್ರೀಕ್ವೆನ್ಸಿಯನ್ನು ಈ ಒಂದು ರೋಸ್ ಕ್ವಾರ್ಟ್ಸ್ ಹೊಂದಿರುತ್ತೆ. ಸೊ ಯಾರಿಗೆಲ್ಲ ಎಮೋಷ್ನಲ್ ಬ್ಲಾಕೇಜಸ್ ಇದೆ ಅಥವಾ ನನಗೆ ಕೆಲವೊಂದು ಘಟನೆಗಳು ಮರೆಯೋದಕ್ಕಾಗ್ತಿಲ್ಲ ಅಥವಾ ನನಗೆ ಎಮೋಷ್ನಲ್ ಆಗಿ ಬ್ಯಾಲೆನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಅನ್ನುವವರು ಖಂಡಿತ ಈ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲನ್ನು ಆರ್ಡರ್ ಮಾಡಿ ನೀವು ಧರಿಸ್ಬೋದಾಗಿದೆ. ಸೊ ಇದನ್ನು ಧರಿಸೋದ್ರಿಂದ ನಿಮಗೆ ಒಂದು ಎಮೋಷ್ನಲ್ ಸ್ಟೆಬಿಲಿಟಿ ಅಂದರೆ ಒಂದು ಪೀಸ್ಫುಲ್ ಹಾರ್ಟ್, ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ಹಾರ್ಟ್ ವರ್ಸಸ್ ಬ್ರೈನ್ ಏನೋ ಹೇಳ್ತಾ ಇರುತ್ತೆ ಬಟ್ ನಮ್ಮ ಮನಸ್ಸು ಅದನ್ನು ಕೇಳ್ತಾ ಇರಲ್ಲ. ಸೊ ಅದನ್ನು ಅಲೈನ್ ಮಾಡ್ಕೊಳ್ಳೋಕ್ಕೆ ನಮ್ಮ ಬ್ರೈನ್ ಮತ್ತು ಹಾರ್ಟ್ ಥಾಟ್ಸ್ ಫ್ರೀಕ್ವೆನ್ಸೀಸ್ನ ಅಲೈನ್ ಮಾಡ್ಕೊಳ್ಳೋಕ್ಕೆ ನಾವು ಕೆಲವೊಂದು ಕ್ರಿಸ್ಟಲ್ಸ್ನ ಹೆಲ್ಪ್ ತೊಗೋಬೋದಾಗಿದೆ. ಸೊ ಖಂಡಿತ ಯಾರಿಗೆಲ್ಲ ನೆಸೆಸಿಟಿ ಇದೆ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡ್ಕೋಬೋದು. ನಿಮಗೆ ಎಲ್ಲ ಕಡೆನೂ ಅದು ಅವೈಲಬಲ್ ಇದೆ. ಸೊ ಪರ್ಚೇಸ್ ಮಾಡಿ ಖಂಡಿತವಾಗ್ಲೂ ನೀವು ಅದನ್ನು ಧರಿಸ್ಬೋದಾಗಿದೆ. ಓಕೆ, ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಮೆಸೇಜಸ್ ಸಿಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ. ಓಕೆ, ಸೊ ಯು ಆರ್ ರೆಡಿ ಅಂತ ಬರ್ತಾ ಇದೆ. ಆ್ಯಂಡ್ ವಿ ಹ್ಯಾವ್ ಚೂಸ್ ಅ ನ್ಯೂ ಡಿರೆಕ್ಷನ್ ಆ್ಯಂಡ್ ನೋ ನೀಡ್ ಟು ವರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹೇಳ್ತಾ ಇದ್ದಾರೆ ಏಂಜಲ್ಸ್, ಸೊ ಏನು ವರಿ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ, ಸಿಚುವೇಶನ್ ವಿಲ್ ಇಂಪ್ರೂವ್. ಅಂದರೆ ಇವ್ರು ಯಾವಾಗ ಇವರ ಒಂದು ಮೈಂಡ್ಸೆಟ್ ಅಂತಕ್ಕಂಥದ್ದು ಚೇಂಜ್ ಮಾಡ್ತಾರೆ, ಇವರ ಈಗೋನ ಪಕ್ಕಕ್ಕಿಟ್ಟು ಇವರು ನಿಮ್ಮ ಒಂದು ಬಳಿ ಬರುವಂಥ ಸನ್ನಿವೇಶಗಳು ಹೆಚ್ಚಿಗೆ ಇದೆ. ಅಂದರೆ ಒಂದು ನ್ಯೂ ಡಿರೆಕ್ಷನನ್ನು ಚೂಸ್ ಮಾಡಿ. ನಿಮ್ಮ ಕಡೆಯಿಂದ ಯಾವುದೇ ಆ್ಯಕ್ಷನ್ನಿನ ನೆಸೆಸಿಟಿ ಇಲ್ಲ. ಇವಾಗ ಜಸ್ಟ್ ಬದಲಾಗಬೇಕಾಗಿರೋದು ಅವರ ಮೈಂಡ್ಸೆಟ್ ಮಾತ್ರ. ಬಟ್ ಅದು ಸಹ ತುಂಬ ಶೀಘ್ರದಲ್ಲೇ ಬದಲಾಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಒಂದು ಹೊಸ ರೀತಿಯಲ್ಲಿ ಅವರನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಒಂದು ದಾರಿನಲ್ಲಿ ಹೋಗ್ತಾ ಇರ್ತೀರ, ಅದು ವರ್ಕೌಟ್ ಆಗ್ತಿರಲ್ಲ, ನಾವು ಡೈರೆಕ್ಷನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಸೊ ನಿಮ್ಮ ಆಲೋಚನೆಗಳು, ನಿಮ್ಮ ಥಾಟ್ ಪ್ರೊಸೆಸನ್ನು ಸಹ ನೀವು ಬದಲಾಯಿಸ್ಕೊಂಡ್ರೆ ಸೊ ಈ ಒಂದು ಸಿಚುವೇಶನ್ ಖಂಡಿತ ಇಂಪ್ರೂವ್ ಆಗುತ್ತೆ. ನೋ ನೀಡ್ ಟು ವರಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಏಂಜಲ್ಸ್ಗೆ ಥ್ಯಾಂಕ್ ಯು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಆ್ಯಂಡ್ ಎಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಗೈಸ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಆ್ಯಂಡ್ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಟ್ಯಾರೋ ಕಲಿಯುವ ಆಸಕ್ತಿ ಇದೆ, ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಕೋರ್ಸಸನ್ನು ಪ್ರೊವೈಡ್ ಮಾಡ್ತೀವಿ. ಆಸಕ್ತಿ ಇರುವವರು ಖಂಡಿತ ಜಾಯ್ನ್ ಆಗಿ. ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಗೈಸ್. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.